ಎಲ್ಲರಿಗೂ ನಮಸ್ಕಾರ. ಉತ್ತಮ ಶೇಂಗಾ ಬೀಜ ವಿತರಣೆ ದರದಲ್ಲಿ ಏರುಪೇರು. ಪಾವಡ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಉತ್ತಮ ಶೇಂಗಾ ಬೀಜ ವಿತರಣೆ ಕೇಂದ್ರವನ್ನು ಪರಿಶೀಲಿಸಿ ನಂತರ ಅಭಿನಂದಿಸಿದ ರೈತ ಸಂಘದ ಅಧ್ಯಕ್ಷರಾದ ನರಸಿಂಹರೆಡ್ಡಿಯವರು, ಪಾವಡ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಮಳೆ ಮತ್ತು ಬೆಳೆ ಇಲ್ಲದ ರೈತರು ನಾನಾ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸಿದ್ದು, ಆದರೆ ಈ ವರ್ಷ ಉತ್ತಮ ಬೆಳೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸಿಕೊಂಡಿದ್ದು, ಉತ್ತಮ ಬೆಳೆ ಬರುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ರೈತರಿಗೆ ಅನುಕೂಲವಾಗುವ ಕಡಿಮೆ ದರದಲ್ಲಿ ಶೇಂಗಾ ಬಿತ್ತನೆ ಬೀಜವನ್ನು ಕೊಡಬೇಕು ಎಂದು ಹೇಳಿದರು. ಈಗ ಸರ್ಕಾರ ಕೊಡುವಂತಹ ಶೇಂಗಾ ಬೀಜ ರೈತರಿಗೆ ಸ್ವಲ್ಪ ದುಬಾರಿ ಅನಿಸುತ್ತಿದೆ. ಆದ್ದರಿಂದ ದಯವಿಟ್ಟು ಸರ್ಕಾರ ರೈತರಿಗೆ ಕಡಿಮೆ ದರದಲ್ಲಿ ಕೊಡಬೇಕೆಂದು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತರ ಪರ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಸಂಘ ಅಧ್ಯಕ್ಷರಾದ ನರಸಿಂಹರೆಡ್ಡಿಯವರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪಾವಡ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ನರಸಿಂಹರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಬಡಪ್ಪ, ಹನುಮಂತ ರೆಡ್ಡಿ, ಶಿವಪ್ಪ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. అయినా 80 రూపాయలు ఇంటూ 100 kgs వచ్చి 8,000 చిల్లర అవుతుంది. 80 ఇంటూ 30 8,324 ಅದಕ್ಕೆ 8,000 ರೂಪಾಯಿ అవుతుంది. 8,000 రూపాయలు ఇదొక 1,500 రూపాయలు అతకి 9,500 ఒక క్వింటాల్ వీళ్ళు అమ్మినట్లు అవుతుంది. 1,500 రైతుకి వాంతికి అయినా పోతే సహాయధనము సర్కారు నుంచి చూడు టోటల్ మొదలు చెప్తాను నీకు. ನಾನು ನರಸಿಂಹರೆಡ್ಡಿ, ಪಾವಡ ತಾಲೂಕು ರೈತ ಸಂಘ ಅಧ್ಯಕ್ಷ. ಈಗ ಪಾವಡದಿಂದ ನಾವು ವರದಿಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಏನು ರೈತರಿಗೆ ಈಗ ಬಿತ್ತನೆ ಬೀಜಕ್ಕೆ ಶೇಂಗಾ ಕೊಟ್ಟಿದೆ, ಶೇಂಗಾ ಉತ್ತಮವಾಗಿದೆ. ಆದರೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಬೆಲೆ ಅತಿ ಹೆಚ್ಚಾಗಾಯಿತು. ಇವಾಗ 95 ರೂಪಾಯಿ ಸರ್ಕಾರದಿಂದ 1 kgಗೆ ನಿಗದಿ ಮಾಡಿದ್ದಾರೆ. ಅದರಲ್ಲಿ 15 ರೂಪಾಯಿ ರಿಯಾಯಿತಿ ಹೋದರೆ 8,000 ರೂಪಾಯಿ ಆಗುತ್ತೆ. ಪೂರ್ತಿ ದರ 9,500 ರೂಪಾಯಿ ಸರ್ಕಾರದ ಹಣ ಕಂಪ್ನಿಗೆ ಹೋಗ್ತಾ ಇದೆ. ಈಗ ಲೋಕಲ್ ಮಾರ್ಕೆಟಲ್ಲಿ 6,800ರಿಂದ 7,000 ರೂಪಾಯಿ ನಿಗದಿತ ಬೆಲೆಗೆ 73, 74, 75% ಶೇಂಗಾ ಬಿತ್ತನೆ ಬೀಜ ಖಾಸಗಿ ಮಂಡಿಗಳಲ್ಲಿ ದೊರೀತಾ ಇದೆ. ಆದರೆ ಸರ್ಕಾರ ಇವತ್ತು ಸಹಾಯಧನ ರೈತರಿಗೆ 15 ರೂಪಾಯಿ ಹೋದರೂ ಕೂಡ ಇವತ್ತು 80 ರೂಪಾಯಿ ಅಂದರೆ 1 kgಗೆ 80 ರೂಪಾಯಿ ಅಂದರೆ 1 ಕ್ವಿಂಟಾಲ್ಗೆ 8,000 ರೂಪಾಯಿ ಬೆಲೆ ಆಗ್ತಾಯಿದೆ. ಈಗ ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸಹಾಯಧನವೂ ಸಿಗ್ತಾ ಇಲ್ಲ, ರೇಟು ಕಡಿಮೆ ಸಿಗ್ತಾ ಇಲ್ಲ. ಆದ್ದರಿಂದ ಸರ್ಕಾರ ಈ ಕೂಡಲೇ ಪರಿಶೀಲನೆ ಮಾಡಬೇಕು. ನಿನ್ನೆ ತಾನೇ ಕೃಷಿ ಜಂಟಿ ಸಹಾಯಕರಿಗೆ ನಾವು ತುಮಕೂರು JD ಅವರಿಗೆ ನಾವು ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬರು ಮತ್ತು ನಮ್ಮ ರಾಜ್ಯದ ಕೃಷಿ ಮಂತ್ರಿಗಳು ಕೂಡ ಇಮ್ಮಿಡಿಯೇಟ್ ಎಚ್ಚೆತ್ಕೊಂಡು ರೈತರಿಗೆ ಇವತ್ತು ಏನು ಬರಗಾಲದಲ್ಲಿ ಶೇಂಗಾ ಕೊಡ್ತಾಯಿದೆ ಸರ್ಕಾರ, ಅದಕ್ಕೆ ನಾವು ಶ್ಲಾಘನೆಯನ್ನು ಮಾಡ್ತಾಯಿದ್ದೀವಿ. ಆದರೆ ದರದಲ್ಲಿ ಅತಿ ಹೆಚ್ಚಿನ ದರ ಆಗಿರೋದ್ರಿಂದ ಇಮ್ಮಿಡಿಯೇಟ್ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿಲ್ಲ ಅಂದರೆ ಇವತ್ತು ಬರಗಾಲದಲ್ಲಿ ನಾವು ಕಷ್ಟಪಟ್ಟು 8,000 ರೂಪಾಯಿ ಇವತ್ತು ಮಾರ್ಕೆಟ್ ಬೆಲೆಗಿನ್ನ ಜಾಸ್ತಿ ಕೊಟ್ಟು ನಾವು ಬಿತ್ತನೆ ಮಾಡೋದಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ. ದಯವಿಟ್ಟು ತಾಲೂಕಿನ ಎಲ್ಲ ರೈತರ ಪರವಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಶೇಂಗಾ ದರವನ್ನು ಕಡಿಮೆ ಮಾಡಬೇಕು. ಇವತ್ತು ಮಾರ್ಕೆಟ್ ರೇಟ್ಗೆ ಏನು 6,500, 7,000 ನಮ್ಗೆ ಸಿಗ್ತಾ ಇದೆ, ಆ ದರಕ್ಕೆ ಸುಲಭವಾಗಿ ಸಿಗೋಂಗೆ ಇವತ್ತು ಸರ್ಕಾರ ನಮಗೆ ಮಾಡಬೇಕು. ಈ ಕೂಡಲೇ ದರವನ್ನು ಇಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನೀವು ದರನ ಕಡಿಮೆ ಮಾಡಲಿಲ್ಲ ಅಂದರೆ ಮುಂದೆ ನಾವು ಶೇಂಗಾನು ಕೊಡ್ಕೊಳ್ಳೋದಿಲ್ಲ, ಬೆಳೆನೂ ಇಡೋಕ್ಕಾಗೋದಿಲ್ಲ. ನಾವು ಮುಂದಿನ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಮಾನ್ಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಕೃಷಿ ಕಮಿಷನರ್ ಕೂಡ ನಾವು ಈ ವಿಡಿಯೋ ಮುಖಾಂತರ ಮನವಿ ಮಾಡೋದೇನೆಂದರೆ, ರೈತರಿಗೋಸ್ಕರ ರೈತರಿಗಾಗಿರ್ತಕ್ಕಂಥ ಸರ್ಕಾರ, ರೈತ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಒಬ್ಬ ರೈತ, ನೀವು ಬೀಜ ಏನು ಕೊಟ್ಟಿರೋ ಅದು ಮಾರ್ಕೆಟ್ ಬೆಲೆಗಾದರೂ ಕೊಟ್ಟರೆ ಪರವಾಗಿಲ್ಲ. ಇವಾಗ 1,000, 1,500, 2,000 ರೂಪಾಯಿ ನೀವು ಜಾಸ್ತಿ ಕೊಡ್ತಾಯಿದ್ದೀರ. ಸಹಾಯಧನವೂ ರೈತರಿಗೆ ಸಿಗ್ತಾ ಇಲ್ಲ, ಇಲ್ಲಿಗೆ ಕಡಿಮೆ ರೇಟ್ಗೆ ಬೀಜನೂ ಸಿಗ್ತಾ ಇಲ್ಲ. ದಯವಿಟ್ಟು ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಶೇಂಗಾ ಬೆಲೆಯನ್ನು ಮಾರ್ಕೆಟ್ ಬೆಲೆ ಏನು ಇವತ್ತು 6,500 ರೂಪಾಯಿ 7,000 ರೂಪಾಯಿ ಕೊಡ್ತಾ ಇದೆ, ಆ ದರಕ್ಕೆ ನೀವು ನಿಗದಿಪಡಿಸ್ಬೇಕಂತ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ. ఆర్టికల్స్ ఏంటి బాగా రైతు పరిస్థితి ఏముంది చెప్పండి. అర్థం కాలం జోళ్ళు ఉంది, ఏది బాగుంది రైతులు ఇట్లా మాట్లాడేది. దీనిగా మంచి విషయం మంచిది అంటారు. ಮಾರ್ಕೆಟ್ಗಿಂತ ಇಲ್ಲಿ ಜಾಸ್ತಿ ಬೆಲೆ ಇದೆ, ಅಲ್ಲಿ ಕಡಿಮೆ ಇದೆ. ರೇಟ್ ఎక్కువ ಇದೆ. 30 kgలకి 4,800 ఎక్కువ ಆಗಲ್ಲ, ಜಾಸ್ತಿ ಆಯ್ತಾ? ಇವಾಗ ಕಲ್ಲಕಾಯಿ ಚೆನ್ನಾಗಿದೆಯೋ ಅಲ್ವ? ಚೆನ್ನಾಗಿಲ್ಲ ಅಣ್ಣ, ಚೆನ್ನಾಗಿದ್ರೆ ಇನ್ನೇನು ತಗೊಂಡಿದ್ದೀವಿ, ಹಾಕ್ಕೊಂಡು ಹೋಗ್ಬೋದು ಅಷ್ಟೇ. ತಮ್ಮ ಹೆಸರು?